ಆರ್.ಡಿ. ಪಾಟೀಲ್ ನಿವಾಸಕ್ಕೆ ಬಿಜೆಪಿಯ ಅಭ್ಯರ್ಥಿ ಜಾಧವ್ ಭೇಟಿ ಕೊಟ್ಟಿದ್ದಾರೆ. ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ಆರ್.ಡಿ. ಪಾಟೀಲ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಾಧವ್ ವಿರುದ್ಧ ಕ್ಷೇತ್ರದ ಜನತೆ ತಿರುಗಿ ಬಿದ್ದಿದ್ದಾರೆ. ಆರ್.ಡಿ. ಪಾಟೀಲ್ ನಿವಾಸಕ್ಕೆ ಭೇಟಿ ನೀಡಿ ಊಟೋಪಚಾರದಲ್ಲಿ ಭಾಗಿಯಾಗಿದ್ದಾರೆ. ಕಲಬುರಗಿ ನಗರದ ಅಕ್ಕ ಮಹಾದೇವಿ ಕಾಲೋನಿಯಲ್ಲಿರುವಂತಹ ಆರ್.ಡಿ. ಪಾಟೀಲ್ ಮನೆಗೆ ಉಮೇಶ್ ಜಾಧವ್ ಭೇಟಿ ನೀಡಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯ ಬಿಜೆಪಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳ ಸುರಿಮಳೆಗೈದಿದೆ ಕಾಂಗ್ರೆಸ್. ಪಿಎಸ್ಐ ಅಕ್ರಮ ಹಗರಣದಲ್ಲಿ ಕಿಂಗ್ ಪಿನ್ ಆಗಿದ್ದಂತಹ ಆರ್.ಡಿ. ಪಾಟೀಲ್ ಮನೆಗೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಜಾಧವ್ ಭೇಟಿ ಕೊಟ್ಟು ಊಟೋಪಚಾರದಲ್ಲಿ ಭಾಗಿಯಾಗಿರೋದು. ಈತ ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ಅಷ್ಟೇ ಅಲ್ಲ, ಇತರೆ ಪ್ರಕರಣಗಳಲ್ಲೂ ಕೂಡ ಈತನ ಹೆಸರು ಕೇಳಿ ಬರ್ತಾ ಇತ್ತು. ಇಂಥ ವ್ಯಕ್ತಿ, ಇಂಥ ಕಳಂಕ ಹೊತ್ತಿರುವಂಥ ವ್ಯಕ್ತಿಯ ಮನೆಗೆ ಬಿಜೆಪಿಯ ಅಭ್ಯರ್ಥಿ, ಹಾಲಿ ಸಂಸದರು ಆಗಿದ್ದಂಥವರು, ಮತ್ತೊಮ್ಮೆ ಈಗ ಅಭ್ಯರ್ಥಿಯಾಗಿ ಘೋಷಣೆಯಾಗಿರುವ ಉಮೇಶ್ ಜಾಧವ್ ಭೇಟಿ ಕೊಟ್ಟು ಊಟೋಪಚಾರದಲ್ಲಿ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಜರಂಗಿ. ಕನಿಷ್ಠ ಜ್ಞಾನ ಬೇಡವಾ ಅಂತ ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಉಮೇಶ್ ಜಾಧವ್ ಚುನಾವಣೆ ಸನಿಹದ ಸಂದರ್ಭದಲ್ಲಿ ಇಂಥ ಕಿಂಗ್ ಪಿನ್ ಆಗಿ ಗುರುತಿಸಿಕೊಂಡಿರುವ ಆರ್.ಡಿ. ಪಾಟೀಲ್ ಮನೆಗೆ ಭೇಟಿ ಕೊಟ್ಟ ಉದ್ದೇಶ ಏನು ತಿಳಿದು ಬರ್ತಿದ್ಯಾ? ವಿಜಯ್, ಖಂಡಿತವೂ ಕೂಡ ಕಲಬುರಗಿ ಲೋಕಸಭೆ ಚುನಾವಣೆ ಅಖಾಡ ಈಗಾಗಲೇ ರಂಗೇರಿದೆ. ಒಂದ್ ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರ ಒಬ್ಬರ ಪ್ರಚಾರ ನಡೆಸ್ತಾರೆ. ಮತ್ತೊಂದ್ ಕಡೆಗೆ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೂಡ ಮತಯಾಚನೆಗೆ ಮುಂದಾಗಿದ್ದಾರೆ. ಆದರೆ 545 PSI ನೇಮಕಾತಿ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಸೇರಿದಂತೆ ಕೆಎ ಪರೀಕ್ಷೆ ಅಕ್ರಮದ ರೂವಾರಿ ಕೂಡ ಆಗಿರುವಂತಹ ಆರ್.ಡಿ. ಪಾಟೀಲ್ ಈಗಾಗಲೇ ಜೈಲಿನಲ್ಲಿದ್ದಾರೆ. ಆ ಪ್ರಕರಣದ ಪ್ರಮುಖ ಆರೋಪಿ ಆರ್.ಡಿ. ಪಾಟೀಲ್ ಮನೆಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭೇಟಿ ನೀಡಿರುವಂತದ್ದು. ಈಗ ಫೋಟೋಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿರುವಂತದ್ದು. ಆ ಫೋಟೋದಲ್ಲಿ ಗಮನಿಸ್ತಾ ಹೋದ್ರೆ ಆರ್.ಡಿ. ಪಾಟೀಲ್ ಮನೆಗೆ ಉಮೇಶ್ ಜಾಧವ್ ಅವರು ಹೋಗಿದ್ದಾರೆ. ಆರ್.ಡಿ. ಪಾಟೀಲ್ನ ಸಹೋದರ ಮಹಾಂತೇಶ್ ಪಾಟೀಲ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಅವರಿಂದ ಸತ್ಕಾರವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಜೊತೆಗೇನೆ ಅಲ್ಲಿ ಕುಳಿತುಕೊಂಡು ಊಟ ಕೂಡ ಮಾಡಿರ್ತಕ್ಕಂಥ ದೃಶ್ಯಗಳಿಗೆ ಫೋಟೋಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ಉಮೇಶ್ ಜಾಧವ್ ಏನು ಕಳಂಕ ಹೊತ್ತಿರೋ PSI ನೇಮಕಾತಿ ಪರೀಕ್ಷೆ ಅಕ್ರಮದಲ್ಲಿ ಅದರಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿರ್ತಕ್ಕಂಥ ಆರ್.ಡಿ. ಪಾಟೀಲ್ ಮನೆಗೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಭೇಟಿ ನೀಡಿರುವಂತದ್ದು ಸಾಕಷ್ಟು ಟೀಕೆಗೆ ಕೂಡ ಕಾರಣ ಆಗಿರುವಂತದ್ದು. ಇವರು ಪ್ರಚಾರ ಸಂದರ್ಭದಲ್ಲಿ ಅವರು ಮನೆಗೆ ಹೋಗಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಆದ್ರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಫ್ಜಲ್ಪುರ್ ಕ್ಷೇತ್ರದಿಂದ ಸಮಾಜವಾದಿ ಪಾರ್ಟಿಯಿಂದ ಆರ್.ಡಿ. ಪಾಟೀಲ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಸುಮಾರು 8,000ಕ್ಕೂ ಹೆಚ್ಚು ಮತಗಳು ಕೂಡ ಆರ್.ಡಿ. ಪಾಟೀಲ್ ಪಡೆದಿದ್ರು. ಆ ಮತಗಳ ಮೇಲೆ ಕಣ್ಣಿಟ್ಟು ಉಮೇಶ್ ಜಾಧವ್ ಅವರನ್ನ ಆರ್.ಡಿ. ಪಾಟೀಲ್ ಮನೆಗೆ ಏನಾದ್ರೂ ಭೇಟಿ ನೀಡಿದ್ರೆ ಅನ್ನುವಂತ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕಾಗಿ ಆ ಮತಗಳನ್ನ ಪಡೆಯೋದಕ್ಕಾಗಿ ಅವರ ಸಹೋದರಿಂದ ಸಹಕಾರ ಕೇಳೋದಕ್ಕಾಗಿ ಉಮೇಶ್ ಜಾಧವ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅನ್ನುವಂತ ಮಾತುಗಳು ಸದ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಕಳಂಕ ಹೊತ್ತಿರ್ತಕ್ಕಂಥ ಆರೋಪಿ ಆಗಿರ್ತಕ್ಕಂಥ ಆರ್.ಡಿ. ಪಾಟೀಲ್ ಏನಿದ್ದಾರೆ, ಆರ್.ಡಿ. ಪಾಟೀಲ್ ಮನೆಗೆ ಉಮೇಶ್ ಜಾಧವ್ ಭೇಟಿ ನೀಡಿರುವಂತದ್ದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಟೀಕೆ ಕೂಡ ಕಾರಣ ಆಗಿರುವಂತದ್ದು. ಅದರಲ್ಲೂ ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಉಮೇಶ್ ಜಾಧವ್ ಅವರು ಏನು PSI ನೇಮಕಾತಿ ಪರೀಕ್ಷೆದ ಅಕ್ರಮ ಕಿಂಪಿನ್ ಆಗಿರ್ತಕ್ಕಂಥ ಆರ್.ಡಿ. ಪಾಟೀಲ್ ಮನೆಗೆ ಭೇಟಿ ನೀಡೋದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಈ ಫೋಟೋದಲ್ಲಿ ದೃಶ್ಯ ಏನು ಕಾಣಿಸ್ತಾ ಇದೆ ಅದನ್ನ ಗಮನಿಸೋದಾದ್ರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮತಯಾಚನೆಗೆ ಸಹಕಾರಕ್ಕಾಗಿ ಅವರ ಮನೆಗೆ ಭೇಟಿ ನೀಡಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದ್ರೆ ಈ ಒಂದು ಭೇಟಿ ಏನಿದೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆ ಕಾರಣ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಭಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.